ಕಲಬುರಗಿ ಮಹಾನಗರ ಪಾಲಿಕೆಯ ನೂತನವಾಗಿ ನಿರ್ಮಾಣಗೊಂಡಿರುವಂಥ ಹೊಸ ಕಟ್ಟಡದ ನಾಮಫಲಕದ ಒಂದು ಗೊಂದಲವನ್ನು ಇವತ್ತು ಕೆಲವು ಜನ ಅದನ್ನು ಉರ್ದುದಲ್ಲಿ ಹಾಕಿರುವಂಥ ನಾಮಫಲಕಕ್ಕೆ ಅಡ್ಡಿಪಡಿಸ್ತಿರುವಂಥ ಹಿನ್ನೆಲೆಯಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಶಿವರಾಮೇಗೌಡರ ಸಾರಥ್ಯದ ಕಲಬುರಗಿ ಜಿಲ್ಲಾ ಘಟಕದ ಜಿಲ್ಲಾಧ್ಯಕ್ಷನಾಗಿ ಮತ್ತು ರಾಜ್ಯ ಸಂಚಾಲಕನಾಗಿ ಇವತ್ತು ಮಾಧ್ಯಮ ಮೂಲಕವಾಗಿ ಇವತ್ತು ಹೇಳುವಂಥ ವಿಷಯ ಏನಂದರೆ ದಿನಾಂಕ 15/12/2011 ಕಲಬುರಗಿ ಮಹಾನಗರ ಪಾಲಿಕೆಯ ಪೂಜ್ಯ ಮಹಾಪೌರರಾಗಿರುವಂಥ ಅಶ್ಫಾಕ್ ಅಹಮದ್ ಚುಲ್ಬುಲ್ ಅವರ ಒಂದು ಅಧ್ಯಕ್ಷತೆಯಲ್ಲಿ ಅಂದಿನ ವಿರೋಧ ಪಕ್ಷದ ನಾಯಕರಾದಂಥ ವಿನೋದ್ ಕೆ.ಬಿ. ಶಾಣಪ್ಪ ಅವರ ಅಧ್ಯಕ್ಷತೆಯಲ್ಲಿ ಸಾಮಾನ್ಯ ಸಭೆಯಲ್ಲಿ ಚರ್ಚೆ ಆದ ನಂತರ ಈ ಒಂದು ಉರ್ದು ನಾಮಫಲಕವನ್ನು ಹಾಕಬೇಕಂತೇಳಿ ಈಗಾಗಲೇ ಸಾಮಾನ್ಯ ಸಭೆಯಲ್ಲಿ ಚರ್ಚೆ ಆಗಿದೆ. ಆ ಚರ್ಚೆಯ ಅನ್ವಯವಾಗಿ ಇವತ್ತು ಈಗಾಗಲೇ ಹಳೆಯ ಕಟ್ಟಡ ಏನಿತ್ತು ಮಹಾನಗರ ಪಾಲಿಕೆ ಹಳೆಯ ಕಟ್ಟಡದಲ್ಲಿ ಸುಮಾರು ವರ್ಷಗಳಿಂದ ನಾವು ಇನ್ನೂ ಜನ್ಮನೆ ತಾಂಡಿದ್ದಿಲ್ಲ, ಆವಾಗೆ ಮಹಾನಗರ ಪಾಲಿಕೆ ಹುಟ್ಟಿದೆ. ಅಂದಿನಿಂದಲೂ ಕೂಡ ಒಂದು ಕಡೆ ಕನ್ನಡ, ಒಂದು ಕಡೆ ಆಂಗ್ಲ, ಒಂದು ಕಡೆ ಉರ್ದು ಭಾಷೆಯನ್ನು ನಾವು ಕಂಡಿದ್ದೇವೆ. ಇದು ನಿಜಾಮನ ಆಳ್ವಿಕೆಯಲ್ಲಿ ಇರುವಂಥ ಈ ಹೈದರಾಬಾದ್ ಕರ್ನಾಟಕ ಭಾಗ. ಹಾಗಾಗಿ ಇಲ್ಲಿ ಉರ್ದುವನ್ನು ಬಳಸ್ಬೋದು ಅಂಥೇಳಿ 1985ರಲ್ಲಿ ಅಂದಿನ ಮುಖ್ಯಮಂತ್ರಿ ಅಂತ ರಾಮಕೃಷ್ಣ ಹೆಗಡೆಯವರೇ ಇದನ್ನು ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ. 6 ಜಿಲ್ಲೆಗಳಲ್ಲಿ ಉರ್ದುವನ್ನು ಬಳಸ್ಬೋದು ಅನ್ನುವಂಥ ಒಂದು ಇಚ್ಛೆ ಇದೆ. ಹಾಗಾಗಿ ಇದರಲ್ಲಿ ಗೊಂದಲ ಮಾಡುವಂಥ ಪ್ರಶ್ನೆ ಏನಿಲ್ಲ. ಹಳೆ ಕಟ್ಟಡದ ಮೇಲೆ ಇರುವಂಥ ನಾಮಫಲಕವನ್ನು ಹೊಸ ಕಟ್ಟಡದ ಮೇಲೆ ಹಾಕಿದ್ದಾರೆ. ಅದಕ್ಕೆ ನಾವು ಕರ್ನಾಟಕ ರಕ್ಷಣಾ ವೇದಿಕೆ ಶಿವರಾಮೇಗೌಡ ಸಂಘಟನೆ ಸಂಪೂರ್ಣವಾಗಿ ಬೆಂಬಲವಿದೆ. ಅದಕ್ಕೆ ನಾವು ಸಂಪೂರ್ಣವಾಗಿ ನಿಲುವನ್ನು ಗಟ್ಟಿಯಾಗಿ ಮಾಡಿದ್ದೇವೆ.